ಸ್ನೇಹಿತರೆ, ಒಳ್ಳೆಯತನ ಅನ್ನುವ ಪದವನ್ನ ಬಳಸ್ತಾ ಇದ್ದೇವೆ. ಒಳ್ಳೆಯತನ ಎಂದರೇನು ಅಂತ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ನಾನೊಂದು ಅಸೈನ್ಮೆಂಟ್ ಕೊಟ್ಟಿದ್ದೀನಿ ಇವತ್ತು. ಕಾರಣ, ನಾವು ಒಳ್ಳೆತನ ಕೆಟ್ಟತನ ಅಂತ ಬಳಸ್ತಾ ಇರ್ತೀವಿ. ಹಾಗಾದ್ರೆ ಏನದು ಒಳ್ಳೆಯತನ? ನನಗೆ ಸ್ವಲ್ಪ ಕುತೂಹಲ ಇದೆ. ಹಾಗಾಗಿ ಎಲ್ಲರನ್ನು ಕೇಳೋಣ, ಮಾತಾಡ್ಸೋಣ ಅಂತ ಇದ್ದೇನೆ. ಮೊದಲನೇದಾಗಿ ವಿಕಾಸ್, ಏನು ಒಳ್ಳೆಯತನ ಎಂದರೆ? ನಮಸ್ಕಾರಗಳ ಸರ್. ಖಂಡಿತವಾಗಿಯೂ ಇವತ್ತಿನ ನಿಮ್ಮ ಆನ್ಲೈನಲ್ಲಿ ನಮ್ಮ ತರಗತಿ ಮಾರ್ಗದರ್ಶನದಲ್ಲಿ ಆ, ನಮಗೆ ಚರ್ಚಾ ವಿಷಯ ಕೊಟ್ಟು ಅಸೆಸ್ಮೆಂಟ್ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಳ್ಳೆತನ ಎಂದರೆ ಏನಂದ್ರೆ, ಒಳ್ಳೆತನದು ಕೇವಲ ಒಳ್ಳೆಯ ಕೆಲಸಗಳನ್ನು ಮಾಡೋದಲ್ಲ ಸರ್. ಅದು ನಮ್ಮ ಆಲೋಚನೆ, ನಡವಳಿಕೆ ಮತ್ತು ಇತರರೊಂದಿಗೆ ನಮ್ಮ ಸಂಬಂಧಗಳನ್ನು ಯಾಕೆ ಇಟ್ಕೊಳ್ತೀವಿ, ಆ ಸುಂದರವಾದ ಗುಣ ಇರ್ಬೋದು. ನಮ್ಮ ಮಾನವೀಯತೆಯನ್ನ ನಾವು ಮೂಲ ಬೇರು ಅಂತ ಹೇಳ್ತೀವಿ. ಅದನ್ನ ನಾವು ಒಳ್ಳೆತನದ ಮುಖಾಂತರ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಇತರರಿಗೆ ಕಷ್ಟಗಳಿಗೆ ಸ್ಪಂದಿಸಬಹುದು. ಅವರ ನೋವನ್ನು ಅರ್ಥ ಮಾಡಿಕೊಂಡು ಸಹಾಯ ಹಸ್ತ ಮಾಡೋದ್ರ ಮುಖಾಂತರ ಒಳ್ಳೆತನನ ನಾವು ಇಟ್ಕೋಬಹುದು ನಮ್ಮ ಅಂತ ಹೇಳ್ತಾ, ಹಾಗೇನೆ ಯಾವುದೇ ಲಾಭಕ್ಕಾಗಿ ನಾವು ಒಂದು ನೈತಿಕತೆ ಮೌಲ್ಯಗಳನ್ನ ನಾವು ಬಿಟ್ಕೊಡ್ದೇನೆ ಸತ್ಯದ ದಾರಿಯಲ್ಲಿ ನಡೆಯದೇ ಒಂದು ರೀತಿ ನಮ್ಮ ಒಳ್ಳೆತನ ಅಂತ ಹೇಳ್ಬೋದು ಸರ್. ಯಾಕೆಂದ್ರೆ ಇತರರ ತಪ್ಪುಗಳನ್ನ ಮನ್ನಿಸಿ ನಾವು ಇತರರಿಗೆ ನಾವು ಏನಾದ್ರು ದ್ವೇಷಗಳನ್ನು ಬಿಟ್ಟು ಮುನ್ನಡೆ ಒಂದು ವಿಶಾಲ ಹೃದಯ ಇಟ್ಕೋಬೇಕಾಗ್ತದೆ. ಅವಾಗ ಒಳ್ಳೆತನ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ ನಾವು ಏನೋ ನಿಮಗೆ ಕೆಲಸ ಮಾಡ್ಕೊಬಿಟ್ಟು ಅವ್ರ ಹತ್ರನ ಬೇರೆ ರೀತಿಯಲ್ಲಿ ಪ್ರತಿಫಲನ ಅಪೇಕ್ಷಿಸದೆ ಇತರರಿಗೆ ಒಳ್ಳೆ ಮಾಡೋದನ್ನೇ ಒಳ್ಳೆತನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಎಲ್ಲರನ್ನು ಸಮಾನವಾಗಿ ಕಾಣಬೇಕು, ಮತ್ತೆ ನಾವು ಹಿರಿಯರಿಗೆ ಪರಿಸರಕ್ಕೆ ಗೌರವ ಕೊಡಬೇಕಾಗ್ತದೆ. ನಮ್ಮ ಒಳ್ಳೆತನ ಆ ರೀತಿಯಾಗಿ ಇದ್ರೆ ಖಂಡಿತವಾಗಿಯೂ ನಮ್ಮ ನೋವಾಗದಂತೆ ಬೇರೆ ನೋಡ್ಕೊಂತಿಲ್ಲ, ಯಾವ ರೀತಿ ಅವ್ರನ್ನ ನಗು ತೋರ್ಸೋ ಮುಖಾಂತರ ನಮ್ಮ ಒಳ್ಳೆತನನ ತೋರಿಸ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು ಸರ್. ಓಕೆ, ಸುದರ್ಶನ್. ಆ, ಸಾಮಾನ್ಯವಾಗಿ ಸರ್ ಹೇಳ್ದಾಗೆ ಯಾರು ಒಳ್ಳೆಯವರು ಮತ್ತೆ ಗೌರವ ಕೊಡೋದಾಗಿರ್ಬಹುದು, ಮತ್ತೆ ಬೇರೆಯವ್ರನ್ನ ಪ್ರೀತಿಯಾಗಿ ಕಾಣೋದಾಗಿರ್ಬಹುದು, ಅದೆಲ್ಲದೂ ಒಳ್ಳೆಯತನನೇ ಹೌದು. ಆ ಆದ್ರೆ ಇಲ್ಲಿ ನಾವೊಂದು ಗಮನಿಸ್ಬೇಕು, ಪ್ರತಿಯೊಬ್ಬರಿಗೂ ಎಲ್ಲದೂ ಕೂಡ ಒಳ್ಳೆಯದಾಗಿ ಕಾಣಿಸೋದಿಲ್ಲ. ಎಲ್ಲ ಒಬ್ಬೊಬ್ರು ನೋಡುವಂತ ವಿಚಾರನು ಕೂಡ ಒಬ್ರಿಗೆ ಅದು ಒಳ್ಳೆಯದಾಗಿ ಕಾಣಿಸಿದ್ರೆ ಮತ್ತೊಬ್ಬರಿಗೆ ಅದು ಕೆಟ್ಟದಾಗಿ ಕೂಡ ಕಾಣಿಸಬಹುದು. ಯಾಕೆ ಅಂದ್ರೆ ಯಾರಿಗೆ ಯಾವಾಗ ಅದರಿಂದ ಬೆನಿಫಿಟ್ ಇರುತ್ತೆ ಅವಾಗ ಅವರು ಅದನ್ನ ಒಳ್ಳೆಯದಾಗಿ ನೋಡ್ತಾರೆ, ಅದು ಒಳ್ಳೇದು ಅಂತ ತಿಳ್ಕೊಳ್ತಾರೆ. ಮತ್ತೆ ಅದರಿಂದ ಬೆನಿಫಿಟ್ ಇಲ್ಲ ಅಂದ್ರೆ ಅವರು ಅದನ್ನ ಕೆಟ್ಟದು ಅಂತಾನು ಕೂಡ ತಿಳ್ಕೊಬಿಡ್ಬಹುದು. ಹಾಗಾಗಿ ಯಾ ಯಾ ನಾವು ಯಾರಿಗೆ ಬೇರೆಯವರಿಗೆ ಒಳ್ಳೇದು ಅನ್ಸ್ತಿದ್ಯಾ ಅನ್ನೋದ್ರ ಬದಲು ನಮ್ಮ ಮನಸ್ಸಿಗೆ ಅದು ಒಳ್ಳೇದು ಅಂತ ಅನ್ನಿಸ್ತಿದ್ಯಾ ಅನ್ನೋದನ್ನ ನಾವು ಮೊದಲು ವಿಚಾರ ಮಾಡ್ಬೇಕಾಗತ್ತೆ. ಧನ್ಯವಾದಗಳು ಸರ್. ಓಕೆ, ಲಕ್ಷ್ಮೀಕಾಂತ್, ತಮ್ಗೇನ್ ಅನ್ಸುತ್ತೆ ಒಳ್ಳೆತನ ಅಂದ್ರೆ? ನಮಸ್ಕಾರ ಸರ್. ಒಳ್ಳೆತನ ಈಗಿನ ಪ್ರತಿಯೊಬ್ಬರಲ್ಲೂ ಅಳವಡಿಸ್ಕೊಬೇಕಾಗಿರುವ ಒಂದು ಶಿಸ್ತುಬದ್ಧ ಕ್ರಮ ಸರ್. ಹ್ಮ್. ಯಾಕೆಂದ್ರೆ ಒಳ್ಳೆತನ ಅನ್ನೋದು ಬರೀ ದೊಡ್ಡ ಕೆಲಸ ಮಾಡುವ ರೀತಿಯಲ್ಲಿ ಬರೋದಿಲ್ಲ, ಆದ್ರೆ ಚಿಕ್ಕದಲ್ಲೂ ಸತ್ಯವಾಗಿರೋದು. ಉದಾಹರಣೆಗೆ ಸಮಯಕ್ಕೆ ಬರೋದು, ಮಾತಕ್ಕೆ ತಕ್ಕ ಹಾಗೆ ನಡ್ಕೊಳ್ಳೋದು, ಇನ್ನೊಬ್ಬರ ನೋವು ಕೊಡದೆ ಮಾತಾಡುವುದು, ಇವೆಲ್ಲ ಜೀವನದಲ್ಲಿ ಒಳ್ಳೆತನಕ್ಕೆ ಅಭಿಪ್ರಾಯ ಎಂದು ನಾನು ತಿಳಿದಿದ್ದೀನಿ ಸರ್. ಧನ್ಯವಾದಗಳು. ಓಕೆ, ಶರಣ ಬಸಪ್ಪ, ತಮ್ಮ ಅನಿಸಿಕೆ ತಿಳಿಸಿ. ಒಳ್ಳೆಯದಕ್ಕೋಸ್ಕರ ನಾವು ಸಮಾಜದಲ್ಲಿ ಏನಾದ್ರು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಮತ್ತೊಬ್ಬರಿಗೆ ಹೇಗೆ ಅನಿಸ್ತಿಲ್ಲ ಹೇಗಿಲ್ಲ ಗೊತ್ತಿಲ್ಲ ಸರ್. ಅದು ನಮಗೂ ಒಳ್ಳೆ ನಮಗದು ಚೆನ್ನಾಗಿ ಕಾಣಬೇಕು ಸರ್. ನಾವು ಮಾಡೋ ಕೆಲಸ ಏನೇ ಆಗಿರಲಿ ಅದು ತುಂಬಾ ಅಚ್ಚುಕಟ್ಟಾಗಿ ಮಾಡಿದರೆ ಮತ್ತೊಬ್ಬರಿಗೆ ಸರಿಯಾಗಿ ಕಾಣಿಸ್ಬೇಕು ಸರ್. ಆಮೇಲೆ ಸದಾ ಸೇವೆ ಆಗಲಿ ಏನೇ. ಎಸ್, ರಾಜೇಂದ್ರ ಅವರೇ, ನಿಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ. ಇವತ್ತಿನ ಚರ್ಚಾ ವಿಷಯ ಒಳ್ಳೆತನ ಎಂದರೇನು. ಸೊ ಇದು ಅದ್ಭುತವಾಗಿದೆ. ಎಲ್ಲರೂ ನಾವು ಆತ್ಮ ಅವಲೋಕನ ಮಾಡ್ಕೋಬೇಕು. ನಮ್ಗೇನ್ ಅನಿಸ್ತದೆ ಅಂದ್ರೆ, ಒಳ್ಳೆತನ ಅಂದ್ರೆ ಕೆಲವ್ರಿಗೆ ಹಣ ಕೊಡೋದು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಎಲ್ಲರಿಗೂ ಪ್ರಸಾದ ಹಂಚೋದು ಅಥವಾ ಸಹಾಯ ಮಾಡೋದು ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ಒಳ್ಳೆತನ ಅಂದ್ರೆ ನಮ್ಮ ಮನಸ್ಸಲ್ಲಿ ಶುದ್ಧತೆ ಇರಬೇಕು. ನಮ್ಮ ನಡೆ ನುಡಿ, ಇತರರ ಬಗ್ಗೆ ಇರುವ ಕಾಳಜಿ, ಸುತ್ತಮುತ್ತ ಇರುವ ಪರಿಸರವನ್ನು ನೋಡೋದನ್ನ. ಸೊ ಇದರಿಂದ ನಮ್ಮ ಒಳ್ಳೆತನನ ಬೆಳೆಸ್ಕೋಬಹುದು. ಒಬ್ಬ ವ್ಯಕ್ತಿ ಸತ್ಯವಾಗಿ ಮಾತನಾಡಿದರೆ, ಇತರಿಗೆ ಗೌರವ ಕೊಟ್ರೆ ಅದೇ ಒಳ್ಳೆತನ. ಸೊ ನಮ್ಗೆ ಏನ್ ಅನಿಸ್ತದೆ, ಒಳ್ಳೆತನ ಅಂದ್ರೆ ನಾವು ದೊಡ್ಡ ಪದವಿಲಿ ಇರಬೇಕು, ಹಣ ಬೇಕು ಅಂತೀವಿ. ಬಟ್ ಇದು ಯಾವುದೂ ಅಲ್ಲ. ಒಂದು ಸಣ್ಣ ನಗು, ಒಬ್ಬರ ಧೈರ್ಯ ಕೊಡೋದು, ಒಬ್ಬ ಬಿದ್ದವನ ಮೇಲೆತ್ತೋದು. ಸೊ ಇವೆಲ್ಲವೂ ಒಳ್ಳೆತನದ ರೂಪಗಳು. ಸೊ ಇದನ್ನ ಯಾರು ಪಾಲಿಸ್ತಾರೆ ಅದನ್ನ ಒಳ್ಳೆ ಮನುಷ್ಯ ಅಂತ ಆಗ್ತೀವಿ. ಸೊ ಇವತ್ತಿನ ಜಗತ್ತಿನಲ್ಲಿ ನಾವು ತುಂಬಾ ಟೆಕ್ನಾಲಜಿಲಿ ಮುಂದೆ ಹೋಗ್ತಾ ಇದೀವಿ. ನಾಲೆಡ್ಜ್ ಇದೆ ಎಲ್ಲಾ ಕಡೆ. ಆದ್ರೆ ನಾವು ನಮ್ಮ ಸುತ್ತಮುತ್ತ ಮಾನವೀಯತೆ ಇದೆಯಾ, ದಯೆ ಇದೆಯಾ ಅಂತ ಕೇಳ್ಬೇಕು. ಅದಕ್ಕೆ ಯಾವತ್ತು ಕಡಿಮೆ ಆಗಬಾರ್ದು. ಸಮಾಜ ಓನ್ಲಿ ಜ್ಞಾನದಿಂದ ಕಟ್ಟಕ್ಕಾಗಲ್ಲ,
ಸೊ ಒಳ್ಳೆತನನ್ನು ಒಳ್ಳೆ ನಡತೆ ಒಳ್ಳೆ ನಡೆ ನುಡಿಬೇಕು. ಸೊ ಪರೋಪಕಾರವೇ ಪುಣ್ಯ ಪರಪೀಡೆಯೇ ಪಾಪ ಅಂತ ನಮ್ಮ ಹಿಂದೆ ಸಾಹಿತ್ಯಗಳಲ್ಲೆಲ್ಲ ಇರುತ್ತೆ. ಸೊ ಒಳ್ಳೆತನವು ಯಾವಾಗಲೂ ತಕ್ಷಣ ಫಲ ಕೊಡೋದಿಲ್ಲ. ಸೊ ಅದು ನಮ್ಮ ನಂಬಿಕೆ ಪ್ರೀತಿ ಗೌರವವನ್ನು ನಿಲ್ಲಿಸುತ್ತೆ. ಸೊ ಇದರಿಂದ ಉತ್ತಮ ಸಮಾಜ ಮಾಡ್ತೀವಿ. ಸೊ ಒಳ್ಳೆತನ ಒಂದು ಗುಣವಲ್ಲ, ಅದನ್ನು ನಾವು ಒಂದು ಜೀವನದ ಮಾರ್ಗವಾಗಿ ಮಾಡ್ಕೋಬೇಕು. ಸೊ ಇದರಿಂದ ನಮ್ಮ ಸುತ್ತಮುತ್ತ ಪರಿಸರ ಮನೆ ಸಮಾಜ ಎಲ್ಲವೂ ಸುಂದರವಾಗಿ ಕಾಣ್ತದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ರಾಜೇಂದ್ರ ಅವರು ಹೇಳಿದ್ರೆ ಅದನ್ನ ಒಂದು ಜೀವನದ ಮಾರ್ಗ ಅಂತ ಮಾಡ್ಕೋಬೇಕು ಅಂತ ತುಂಬಾ ಸಂತೋಷ. ಪಾಂಡುರಂಗ ಭಜಂತ್ರಿ ಸರ್ ನಮಸ್ತೆ ಸರ್. ಹೇಳ್ರಿ. ಸರ್ ಒಳ್ಳೆತನ ಅಂದ್ರೆ ಸರ್ ಅದಕ್ಕೆ ನಾವು ಇವತ್ತು ಚರ್ಚೆ ಆಯ್ಕೆ ಮಾಡಿರೋ ವಿಷಯ ಒಳ್ಳೆತನ ಸರ್. ಇವತ್ತು ಮಾನವ ಜೀವನದಲ್ಲಿ ಹಣ ಹುದ್ದೆ ಜ್ಞಾನ ಪ್ರತಿಭೆ ಎಲ್ಲವೂ ಮುಖ್ಯ ಸರ್. ಆದ್ರೆ ಇವೆಲ್ಲಕ್ಕಿಂತ ಮಿಗಿಲಾದ ಸರ್ ಒಳ್ಳೆತನ ಸರ್. ಒಬ್ಬ ವ್ಯಕ್ತಿ ನಿಜವಾದ ಸಂಪತ್ತು ಅವನು ಬ್ಯಾಂಕ್ ಖಾತೆಯಲ್ಲಿ ಇರುವುದು ಹಣ ಅಲ್ಲ ಸರ್, ಅವನ ಮನಸ್ಸಿನಲ್ಲಿರುವಂತಹ ಮಾನವೀಯತೆ. ಒಳ್ಳೆತನ ಅಂದ್ರೆ ಸರ್ ಕೇವಲ ಮೃದುವಾಗಿ ಮಾತಾಡುವುದು. ಸ್ನೇಹಿತರೆ, ನಮ್ಮ ಆನ್ಲೈನ್ ವಿದ್ಯಾರ್ಥಿಗಳು ಒಳ್ಳೆಯತನ ಎಂದರೇನು ಎನ್ನುವ ವಿಷಯದ ಬಗ್ಗೆ ಮಾತನಾಡಿದ್ರು. ನೀವು ವಿಡಿಯೋ ನೋಡ್ತಾ ಇರೋರು ನಿಮ್ಗೇನು ಅನ್ನಿಸ್ತು? ನೀವು ಕಮೆಂಟ್ ಮಾಡಿದ್ರೆ, ನೀವು ಪ್ರಶ್ನೆ ಕೇಳಿದ್ರೆ ನಾವು ನಮಗೆ ತಿಳಿದಿರುವ ಉತ್ತರವನ್ನು ನೀಡೋದಕ್ಕೆ ಬರ್ತದೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾನಲ್ ಇದೆ, ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಅಂತ. ಇವೆರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ನಮ್ಮೆಲ್ಲ ನೋಟಿಫಿಕೇಷನ್ನು ಪ್ರೀಮಿಯರ್ ವಿಡಿಯೋಸು ಎಲ್ಲವೂ ಕೂಡ ಬರ್ತವೆ ಅನ್ನೋದನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಏನಂತೀರಿ? ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿಬಿಟ್ಟು ನೀವು ಒಳ್ಳೆಯವರಾಗಿ. ಬಾಯ್ ಬಾಯ್.